ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ದೀನಬಂಧು ಕುಟುಂಬದವರು ದೇವಸ್ಥಾನಕ್ಕೆ ಬಂದಿರ್ತಾರೆ. ಈ ಕಡೆ ಕಾಂತಲಕ್ಷ್ಮಿ ಮತ್ತೆ ಅಕ್ಕ ಅವರು ದೇವಸ್ಥಾನಕ್ಕೆ ಬಂದಿರ್ತಾರೆ. ದೀನಬಂಧು ಕುಟುಂಬದವ್ರನ್ನ ನೋಡಿ ಅಕ್ಕನ್ಗೆ ಭಯ ಶುರು ಆಗತ್ತೆ. ಅಲ್ವೇ ಕಾಂತ, ಏನೇ ಇದು ನನ್ ಮೇಲೆ ಯಾಕೆ ನಿನಗೆ ಇಷ್ಟೊಂದು ಸಿಟ್ಟು? ನಿನ್ ಮಗಳು ಬರೋದು ನಿನಗೆ ಮೊದ್ಲೇ ಗೊತ್ತಿತ್ತಾನೆ ಅಂತ ಕೇಳ್ತಾಳೆ. ಕಾಂತ, ಇಲ್ಲಕ್ಕ, ನನಗೆ ಗೊತ್ತಿಲ್ಲ, ದೇವರಾಣೆ ನನಗೆ ಗೊತ್ತಿಲ್ಲ. ಏನಕ್ಕ ಈಗ ಮಾಡೋದು? ಅವ್ರ ಕೈಗೆ ನಾವೇನಾದ್ರೂ ಸಿಕ್ಕಾಕೊಂಡ್ರೆ ಮುಗೀತು ನಮ್ ಕತೆ ಅಂತ ಹೇಳ್ತಾ ಸೆರಗ್ ಹಾಕೊಂಡು ಮುಖನ ಮುಚ್ಕೊಂಡು ಅಲ್ಲಿಂದ ಅವ್ರ ಮುಂದೆನೆ ದಾಟಿ ಆ ಕಡೆ ಹೋಗ್ತಾರೆ. ಈ ಕಡೆ ದಿನಬಂಧು ಕುಟುಂಬದವರು ದೇವಸ್ಥಾನದೊಳಗಡೆ ಬರ್ತಾರೆ. ಆಗ ಪುರೋಹಿತರ ಹತ್ರ ಮಾತಾಡ್ತಾ ನಮ್ಮ ಮಗನ ಹೆಸರು ಮೇಲೆ ಅರ್ಚನೆ ಮಾಡ್ಕೊಡಿ ಅಂತ ಸರಿತಾ ತಟ್ಟೆನ ಕೊಡ್ತಾಳೆ. ಆಗ ಅಜ್ಜಿ, ಏನೇ ಸರಿತಾ ಇದು? ವಿವೇಕ್ ಒಂದೇ ಹೆಸರು ಮೇಲೆ ಅರ್ಚನೆ ಮಾಡು ಅಂತ ಹೇಳ್ತಾ ಇದೀಯಾ? ರೀ ಪುರೋಹಿತ್ರೆ, ಅವರಿಬ್ರು ಹೊಸಾಗಿ ಮದ್ವೆ ಆಗಿರೋರು, ಅದಕ್ಕೆ ಅವರಿಬ್ಬರ ಹೆಸರು ಮೇಲೆ ಅರ್ಚನೆ ಮಾಡಿ ಅಂತ ಹೇಳಿದಾಗ, ಸರಿ ಆಯ್ತಮ್ಮ, ಅರ್ಚನೆ ಮಾಡಿದ್ರೆ ಅಷ್ಟೇ ಸರಿ ಹೋಗಲ್ಲ. ನೀವೇ ಹೇಳಿದ್ರಿ ಮದುವೆಯಲ್ಲಿ ತುಂಬಾನೇ ಅಡಚಣೆಯ ಆಪತ್ತು ಬಂತು ಅಂತ. ಇಬ್ಬರಿಗೂ ಬ್ರಹ್ಮಗಂಟನ್ನ ಕಟ್ಟಿ ದೇವಸ್ಥಾನನ ಪ್ರದಕ್ಷಿಣೆ ಮಾಡೋಕ್ ಹೇಳಿ, ಅವಾಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ, ಸರಿತಾ, ಬೇಡ ಬೇಡ, ಅದೆಲ್ಲ ಬೇಡ, ಬರೀ ಅರ್ಚನೆ ಒಂದು ಮಾಡಿ ಸಾಕು ಅಂತ ಹೇಳ್ತಾಳೆ. ಆಗ ಪುರೋಹಿತರು, ಯಾಕಮ್ಮ ಬೇಡ ಅಂತೀಯ? ಹಾಗೆಲ್ಲ ಬೇಡ ಅನ್ನೋಕೆ ಹೋಗ್ಬೇಡ. ಇದನ್ನ ದೇವ್ರೇ ಮಾಡಿದಾನೆ ಅಂತ ಅನ್ಕೋ, ದೇವ್ರೇ ನನ್ನ ಬಾಯಲ್ಲಿ ಹೇಳ್ಸಿದಾನೆ ಅಂತ ಅನ್ಕೋ, ನಿನ್ ಮಗನ ಜೀವನ ಚೆನ್ನಾಗಿರುತ್ತೆ ಅಂತ ಪುರೋಹಿತರು ಹೇಳುವಾಗ, ಅಜ್ಜಿ, ಸರಿ ಪುರೋಹಿತ್ರೆ, ಹಾಗೆ ಮಾಡಿ, ನೀವೇ ಬಂದು ನಿಮ್ ಕೈಯಾರ ಆ ಗಂಟನ್ನ ಕಟ್ಟಿ ಅಂತ ಹೇಳಿದಾಗ, ವಿವೇಕ್, ಬೇಡ ಬೇಡ, ಅದೆಲ್ಲ ಬೇಡ ಅಜ್ಜಿ, ಅರ್ಚನೆ ಒಂದೇ ಸಾಕು ಅಂತ ಹೇಳಿದಾಗ ತಾತ ಬೈತಾನೆ. ನಾನು ಹೇಳ್ತಾ ಇರೋದು ನಿಂಗೆ ಅರ್ಥ ಆಗ್ತಾ ಇಲ್ವಾ? ಇದು ದೇವಸ್ಥಾನ, ಅವ್ರೇನ್ ಹೇಳಿದಾರೋ ಅದನ್ನೇ ಫಾಲೋ ಮಾಡು, ಸುಮ್ನೆ ತಲೆ ಎರಟೆ ಮಾಡ್ಬೇಡ ಅಂತ ತಾತ ಬೈಯೋಕೆ ಶುರು ಮಾಡ್ತಾನೆ. ಈ ಕಡೆ ಬೇರೆ ಆಪ್ಷನ್ ಇಲ್ದೆ ವಿವೇಕ್ ಸುಮ್ನೆ ನಿಂತ್ಕೋತಾನೆ. ಆಗ ಪುರೋಹಿತರು ಬಂದು ಆ ಗಂಟನ್ನ ಕಟ್ಟೋಕೆ ಶುರು ಮಾಡ್ತಾರೆ. ಈ ಕಡೆ ಕಾಂತಲಕ್ಷ್ಮಿ ಮತ್ತು ಅಕ್ಕ ಅವ್ರನ್ನ ಆಚೆಯಿಂದ ನೋಡ್ತಾ ಇರ್ತಾರೆ. ಕಾಂತನ್ಗಂತೂ ತುಂಬಾನೇ ಖುಷಿ ಆಗ್ತಾ ಇರತ್ತೆ. ನೋಡಿದ್ಯಾ, ನನ್ನ ಮಗಳಿಗೆ ಆ ದೇವ್ರೇ ಒಳ್ಳೇದ್ ಮಾಡ್ತಾ ಇದ್ದಾನೆ. ಆ ತಾಯಿ ನನ್ನ ನೋಡ್ಲಿ ಅಂತ ಇಲ್ಲಿ ಕರೆಸಿದಾಳೆ. ಅವ್ರು ಬರೋದು ನಂಗೆ ಗೊತ್ತೇ ಇದ್ದಿದ್ದಿಲ್ಲ. ಆ ತಾಯಿ ಒಬ್ಬ ತಾಯಿ ಮಗಳನ್ನ ಒಂದ್ ಮಾಡಿದಾಳೆ ನೋಡು, ನಂಗೆ ಎಷ್ಟೊಂದು ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಪುರೋಹಿತರು ಗಂಟನ್ನ ಕಟ್ಟಿ, ಹೋಗಿ ಇಬ್ರು ಕೈ ಮುಕ್ಕೊಂಡು ಪ್ರದಕ್ಷಿಣನ ಹಾಕಿ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಈ ಕಡೆ ಗೌರಿ ಮತ್ತು ವಿವೇಕ್ ಪ್ರದಕ್ಷಿಣನ ಹಾಕ್ತಾ ಇರ್ತಾರೆ. ಒಬ್ರಿಗೊಬ್ರು ಬೈಕೊಂಡು ಜೋರಾಗಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಗೌರಿ, ರೀ ಮೆತ್ತಿಗೆ ಕಣ್ರಿ, ಯಾಕೆ ಅಷ್ಟೊಂದು ಜೋರಾಗಿ ನನ್ನ ಹೇಳ್ತಾ ಇದ್ದೀರಾ? ಏನ್ರಿ ನೀವು ಇಷ್ಟೊಂದು ರಫ್ ಆಗಿ ನೋಡ್ಕೋತಾ ಇದ್ದೀರಾ ಅಂತ ಹೇಳಿದಾಗ, ನಿನಗೆ ಹಾಗೆ ಅನಿಸ್ತಾ ಇದೆಯಾ? ಅದೇ ಕೃಷ್ಣ ತನ್ನ ಹಸುಗಳನ್ನ ಎಳ್ಕೊಂಡು ಹೋಗ್ತಾನಲ್ಲ, ಅದೇ ತರ ನಿನ್ನ ಎಳ್ಕೊಂಡು ಹೋಗ್ತೀನಿ. 3 ಸುತ್ತು ಹೊಡೆಯೋಷ್ಟರಲ್ಲಿ ನಿನಗೆ ಸಾಕಾಗ್ಬಿಡ್ಬೇಕು, ಕಾಲ್ ನೋವು ಬಂದ್ಬಿಡ್ಬೇಕು, ಆ ತರ ಮಾಡ್ತೀನಿ ನಿನಗೆ, ನೋಡ್ತಾ ಇರು ಅಂತ ಅನ್ಕೊಂಡು ಜೋರಾಗಿ ಎಳ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಗೌರಿನೂ ತಮಾಷೆ ಮಾಡ್ತಾ ಅವನ್ ಶೆಲ್ಲಿನ ಎಳ್ದು ತಮಾಷೆ ಮಾಡ್ತಾ ಇರ್ತಾಳೆ. ಇದನ್ನೆಲ್ಲ ಮೋನಿಕಾನು ನೋಡ್ಕೊಂಡು ನಿಂತ್ಕೊಂಡಿರ್ತಾಳೆ. ಆ ಕಡೆ ಅಮ್ಮ ಮತ್ತು ದೊಡ್ಡಮ್ಮ ಅವರು ನೋಡ್ತಾ ನಿಂತ್ಕೊಂಡಿರ್ತಾರೆ. ಅಮ್ಮನ್ಗೆ ಮತ್ತು ದೊಡ್ಡಮ್ಮಗೆ ತುಂಬಾನೇ ಖುಷಿ ಆಗ್ತಾ ಇರತ್ತೆ. ಆಗ ಗೌರಿ, ಏನು ನನ್ನನ್ನ ಕಾಲ್ ನೋವು ಬರತ್ತಾರ ನೀವು ಮಾಡ್ತೀರಾ? ನೋಡ್ತಾ ಇರಿ, ನಿಮ್ಗೆ ನಾನು ಯಾವ ತರ ಮಾಡ್ತೀನಿ ಅಂತ ಅನ್ಕೊಂಡು ಕೆಳಗಡೆ ಬಿದ್ದು ಕಾಲ್ ನೋವು ಅಂತ ಅಳೋಕೆ ಶುರು ಮಾಡ್ತಾಳೆ. ಆಗ ಎಲ್ರು ಬಂದು, ಏನಾಯ್ತಮ್ಮ, ಏನಾಯ್ತು ಅಂತ ಕೇಳಿದಾಗ, ಅದು ಇವರು ಜೋರಾಗಿ ನನ್ನ ಎಳೆದ್ಬಿಟ್ರು, ಅದಕ್ಕೆ ನನ್ನ ಕಾಲು ಸ್ಲಿಪ್ ಆಗಿ ಬಿದ್ಬಿಟ್ಟೆ ಅಂತ ಹೇಳಿಬಿಡ್ತಾಳೆ. ಅಯ್ಯೋ, ಏನ್ ಮಾಡೋದೀಗ? ಗೌರಿ ಬೇರೆ ಏಟಾಗಿದೆ, ಇವಳು ಹೇಗ್ ಪ್ರದಕ್ಷಿಣೆ ಹಾಕೋಕ್ ಸಾಧ್ಯ? ಏನ್ ಮಾಡೋದು ಅಂತ ಮಾತಾಡ್ತಾ ನಿಂತ್ಕೋತಾರೆ. ಆಗ ಸರಿತಾ, ಇವಳೇನ್ ಹಾಕೋದ್ ಬೇಡ, ನನ್ ಮಗ ಒಂದ್ ಹಾಕಿದ್ರೆ ಸಾಕು ಅಂತ ಹೇಳಿದಾಗ, ವಿವೇಕ್, ನೀನೇನ್ ಹಾಕಕ್ ಹೋಗ್ಬೇಡ, ನೀನ್ ರೆಸ್ಟ್ ಮಾಡು ಅಂತ ಹೇಳ್ತಾನೆ. ಆಗ ಪುರೋಹಿತರು ಬಂದು, ಬೇಡ ಬೇಡ, ಹಾಗೆಲ್ಲ ಮಾಡಕ್ ಆಗಲ್ಲ, ದೇವ್ರಿಗೆ ಏನಾದ್ರೂ ಸೇವೆ ಮಾಡುವಾಗ ಸಂಕಲ್ಪ ಮಾಡಿ ನಾವು ಮಾಡಿರ್ತೀವಿ ಅಂದ್ಮೇಲೆ ಅದನ್ನ ಅರ್ಧಕ್ಕೆ ನಿಲ್ಲಿಸಬಾರದು, ಅದಕ್ಕೆ ನೀನೇ ಅವಳನ್ನ ಎತ್ಕೊಂಡು ಪ್ರದಕ್ಷಿಣೆನ ಹಾಕ್ಬಿಡಪ್ಪ ಅಂತ ಹೇಳ್ತಾನೆ. ವಿವೇಕ್ ಅಂದ್ರೂ ತುಂಬಾನೇ ಶಾಕ್ ಆಗುತ್ತೆ. ಹಾಗೆ ಸರಿತನ್ಗೂ, ಏನು ನನ್ ಮಗ ಇವಳನ್ನ ಹೊತ್ಕೊಂಡು ಅಡ್ಡಾಡ್ಬೇಕಾ ಅಂತ ಹೇಳಿದಾಗ ಪುರೋಹಿತರು, ಅಲ್ಲಮ್ಮ, ಯಾಕೆ ಈ ತರ ಮಾತಾಡ್ತೀಯ ನೀನು? ನಾವ್ ಇದನ್ನ ಅರ್ಧಕ್ಕೆ ನಿಲ್ಸಿದ್ರೆ ದೋಷ ಉಂಟಾಗುತ್ತೆ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಾಗ, ಸರಿ ಅಂತ ವಿವೇಕ್ ಅವಳನ್ನ ಎತ್ಕೋತಾನೆ. ಇದನ್ನೆಲ್ಲ ನೋಡ್ತಾ ಇರೋ ಕಾಂತನ್ಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ನೋಡಿ ಅಕ್ಕ, ನನ್ ಮಗಳು ಎಷ್ಟೊಂದು ಸಂತೋಷವಾಗಿದ್ದಾಳೆ, ನೋಡಿ ಅಕ್ಕ, ಅವಳ ಗಂಡ ಅವಳನ್ನ ಎತ್ಕೊಂಡು ಓಡಾಡ್ತಾ ಇದ್ದಾನೆ ನೋಡಕ್ಕ ಅಂತ ಹೇಳ್ತಾ ಇರ್ತಾಳೆ. ಆಗ ಅಕ್ಕ, ಹೌದು ಕಣೆ, ಕೊನೆಗೂ ನಮ್ ಗೌರಿ ಚೆನ್ನಾಗಾದ್ಲಲ್ಲ, ಸಾಕಷ್ಟೇ, ನನಗ್ ತುಂಬಾನೇ ಭಯ ಆಗ್ಬಿಟ್ಟಿತ್ತು ಕಣೆ ಅಂತ ಅನ್ಕೊಂಡು ಅವ್ರ ಹಿಂದೆನೆ ಮುಖನ ಮುಚ್ಕೊಂಡು ಆ ಕಡೆ ಈ ಕಡೆ ಅಡ್ಡ ಆಡ್ತಾ ಇರ್ತಾರೆ ಕಾಂತಲಕ್ಷ್ಮಿ ಮತ್ತು ಅಕ್ಕ. ಈ ಕಡೆ ಮೋನಿಕಾ ಅವ್ರನ್ನ ಕದ್ದು ನೋಡ್ತಾ ಇರ್ತಾಳೆ. ಹೊಟ್ಟೆಲಿ ಬರ್ನಿಂಗ್ ಆಗ್ತಾ ಇರುತ್ತವಳಿಗೆ. ಹೊಟ್ಟೆ ಕಿಚ್ಚು ಪಡ್ತಾ ಇವಳು ಗೌರಿ ಯಾಕೆ ಮಾಡ್ತಾ ಇದ್ದಾಳ ಅಂತ ಮನ್ಸಲ್ಲೇ ಅನ್ಕೋತಾ ಇರ್ತಾಳೆ.
ಆಗ ಗೌರಿ, ಏನ್ರಿ ಹೇಳಿದ್ರಿ ನೀವು? ನನ್ನ ಕಾಲಕ್ಕೆ ನೋವು ಬರೋ ಥರ ನೀವು ಮಾಡ್ತೀರಾ? ನೋಡಿದ್ರಾ ಇವಾಗ? ನನ್ನೇ ನೀವು ಎತ್ಕೊಂಡು ತಿರ್ಕೋತಾರ ನಾನು ಮಾಡಿದೆ, ಹೇಗಿತ್ತು ನನ್ನ ಪ್ಲ್ಯಾನ್ ಅಂತ ಕೇಳಿದಾಗ, ಇದೆಲ್ಲ ನಿನ್ನ ಪ್ಲ್ಯಾನ್ ಅಂತ ನನಗೆ ಗೊತ್ತು. ಎಷ್ಟೊಕ್ಕೂ ನೀನು ಡ್ರಾಮಾ ಕಂಪ್ನಿಯವಳಲ್ಲ, ನಿನ್ನ ಯಾವುದಾದ್ರೂ ಡ್ರಾಮಾ ಕಂಪ್ನಿಗೆ ಸೇರಿಸ್ಬೇಕು ಕಣೆ. ಹಾಗೆ ಕೈ ಬಿಟ್ಟೆ ಅಂದರೆ ಸೊಂಟ ಮುರಿದೋಗ್ಬೇಕು, ಆ ಥರ ಮಾಡ್ತೀನಿ ನಿನಗೆ. ಸುಮ್ಮನೆ ನನ್ನ ತಲೆ ತಿನ್ಬೇಡ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಗೌರಿ ನಗ್ತಾ, ಏನು ಹಾಗೆ ಮಾಡ್ತೀರಾ, ಬಿಡಿ ನೋಡೋಣ ಬಿಡಿ ನೋಡೋಣ ಅಂತ ತಮಾಷೆ ಮಾಡ್ತಾ ಇರ್ತಾಳೆ. ವಿವೇಕಂತರೂ ತುಂಬಾನೇ ಸಿಟ್ಟು ಬರ್ತಾ ಇರುತ್ತೆ. ಇವಳು ನನ್ನ ಕೊನೆಗೂ ಎತ್ಕೊಳ್ಳೋ ಥರ ಮಾಡ್ಬಿಟ್ಲಲ್ಲ ಎಲ್ಲರ ಮುಂದು ಅಂತ ಮುಖಾನಾಗ ಊದಿಸ್ಕೊಂಡು ಹೋಗ್ತಾ ಇರ್ತಾನೆ. ಕೊನೆಗೂ ಪ್ರದಕ್ಷಿಣೆ ಮುಗಿಯುತ್ತೆ. ಅಲ್ಲೇ ನಿಂತ್ಕೊಂಡು ಇಬ್ರು ಜಗಳ ಮಾಡುವಾಗ ಆಶಾರಾಣಿ ಬಂದು, ಅಯ್ಯೋ ದೇವ್ರೆ, ನಿಮ್ದು ಎಲ್ಲಿ ಹೋದ್ರೂ ತಪ್ಪಲ್ಲ, ಜಗಳ ಮಾಡಿದ್ ಸಾಕು, ಅಲ್ಲಿ ಒಳಗಡೆ ಪುರೋಹಿತರು ಕಾಯ್ತಾ ಇದ್ದಾರೆ, ಬನ್ನಿ ಮಂಗಳಾರತಿ ತಗೋಬೇಕು ನೀವು ಅಂತ ಅನ್ಕೊಂಡು ಅವರಿಬ್ಬರು ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಆಗ ಪುರೋಹಿತರು ಮಂಗಳಾರತಿನ ತಂದು ಮಂಗಳಾರತಿನ ಕೊಡ್ತಾರೆ. ಮಂಗಳಾರತಿ ತಗೊಳ್ಳೋದ್ರಲ್ಲಿ ಇಬ್ರು ಜಗಳ ಮಾಡ್ಕೊಂಡು ಇರ್ತಾರೆ. ಆಗ ಪುರೋಹಿತರು, ಯಾರಾದ್ರೂ ಒಬ್ರು ತಗೊಳ್ಳಿ, ಯಾಕೆ ಈ ತರ ಜಗಳ ಮಾಡ್ತೀರಾ, ಆ ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಅನ್ಕೊಂಡು ಮಂಗಳಾರತಿನ ಕೊಡ್ತಾರೆ. ಆಗ ಇಬ್ರು ಮಂಗಳಾರತಿನ ತಗೊಂಡು ಸರಿ ಆಯ್ತು ಅನ್ಕೋ ಅಷ್ಟರಲ್ಲಿ ಪ್ರಸಾದನ ತಂದು ಪುರೋಹಿತರು ಕೊಡ್ತಾರೆ. ಈ ಪ್ರಸಾದನ ನಿನ್ನ ಹೆಂಡತಿಗೆ ತಿನ್ಸಪ್ಪ ಅಂತ ಹೇಳಿದಾಗ, ಏನು ನಾನು ಇವಳಿಗೆ ಪ್ರಸಾದ ತಿನ್ನಿಸ್ಬೇಕಾ, ಇಲ್ಲ ಇಲ್ಲ ನನ್ನಿಂದ ಆಗಲ್ಲ ಅಂತ ಹೇಳ್ತಾ ಇರೋವಾಗ, ಸರಿತಾ, ಅಲ್ಲ ಇವಳು ಕಾಲ್ ಸರಿ ಇದ್ರೂ ನನ್ನ ಮಗನ ಹತ್ರ ಎತ್ಕೊಳ್ಳೋ ಥರ ಮಾಡ್ಬಿಟ್ಲು, ಡ್ರಾಮಾ ಕಂಪ್ನಿ ಅವಳು ಅಂತ ಬೈಕೊಂಡು, ಅವನೇನು ಅವಳಿಗೆ ತಿನ್ಸೋದು ಬೇಡ, ಅವಳೇ ತಿಂತಾಳೆ ಅಂತ ಹೇಳಿದಾಗ, ಅಲ್ಲಮ್ಮ ಸರಿತಾ, ಏನ್ ಮಾಡ್ತಾ ಇದೀಯ ನೀನು? ಅಲ್ಲ ಇಷ್ಟೆಲ್ಲ ಪೂಜೆ ಮಾಡಿದ್ದು ನಾವು ಏನಕ್ಕೆ? ಇದಕ್ಕೆ ಅಲ್ವಾ, ಈ ಪ್ರಸಾದ ತಿನ್ಸಿದ್ರೇ ಈ ವ್ರತ ಎಲ್ಲ ಕಂಪ್ಲೀಟ್ ಆಗೋದು, ನಾವು ಅನ್ಕೊಂಡಿರೋ ಸಂಕಲ್ಪ ಎಲ್ಲ ಸರಿ ಹೋಗೋದು. ಅದನ್ನ ಬಿಟ್ಟು ನೀನು ಈ ಥರ ಹಠ ಮಾಡಿದ್ರೆ ಹೇಗಮ್ಮ? ನೀನು ನಿನ್ನ ಗಂಡ ಬಂದು ಇದೇ ದೇವಸ್ಥಾನದಲ್ಲಿ ತಾನೇ ಪೂಜೆ ಮಾಡ್ಕೊಂಡು ಹೋಗಿರೋದು, ಯಾಕೆ ಮರ್ತೋಯ್ತಾ ಅಂತ ತಾತ ಕೇಳ್ತಾನೆ. ಆಗ ಸರಿತಾ ಏನು ಮಾತಾಡದೆ ಸುಮ್ಮನೆ ಆಗ್ತಾಳೆ. ಈ ಕಡೆ ವಿವೇಕ್ ಪ್ರಸಾದನ ತಗೊಂಡು ಆ ಕಡೆ ಬಂದು ಕೂತ್ಕೋತಾನೆ. ಆಗ ಗೌರಿ, ತಿನ್ನಿಸ್ರಿ, ಸ್ವಲ್ಪ ತಿನ್ನಿಸಿ, ಆಮೇಲೆ ನಾನೇ ತಿನ್ಬಿಡ್ತೀನಿ ಅಂತ ಹೇಳಿದಾಗ, ನಿನ್ಗೆ ತಿನ್ನಿಸ್ಬೇಕಾ, ನೀನು ತಿಂತೀಯ ಬಿಡು, ನನ್ನ ಪ್ರಾಣನೇ ತಿಂದಿದ್ಯಂತೆ, ಇನ್ನು ಈ ಪ್ರಸಾದ ಯಾವ ಲೆಕ್ಕ ನಿನಗೆ ಅಂತ ಬೈತಾ ಇರ್ತಾನೆ. ಈ ಕಡೆ ಮೋನಿಕನ್ಗೆ ಇವರಿಬ್ಬರು ನೋಡಿ ಹೊಟ್ಟೆ ಊರಿ ತುಂಬಾನೇ ಆಗಕ್ಕೆ ಶುರು ಆಗುತ್ತೆ. ಹೇಗಾದ್ರೂ ಮಾಡಿ ಆ ಪ್ರಸಾದನ ಕೆಳಗೆ ಬೀಳಿಸ್ಬಿಡ್ಬೇಕು ಅಂತ ಅನ್ಕೊಂಡು ಅಲ್ಲಿರೋ ದೇವ್ರನ್ನ ಹೊತ್ಕೊಂಡು ಉಧೋ ಉಧೋ ಎಲ್ಲಮ್ಮ ಉಧೋ ಅಂತ ಅನ್ಕೊಂಡು ಆ ಪ್ರಸಾದನ ಬೀಳೋ ಥರ ಮಾಡಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಪುಣ್ಯ ಆ ಪ್ರಸಾದ ಕೆಳಗಡೆ ಬೀಳೋದಿಲ್ಲ. ಗೌರಿ ಕೈಲಿರೋ ಪ್ರಸಾದ ವಿವೇಕನ ಕೈಲಿ ಬಂದೇ ಬಿಡುತ್ತೆ. ಆಗ ತಾತ, ನೋಡಿದ್ಯಾ, ಆ ಪ್ರಸಾದ ಕೆಳಗೆ ಬೀಳ್ಬೇಕು, ಆದ್ರೂ ಅದು ಕೆಳಗೆ ಬೀಳಲಿಲ್ಲ, ಯಾಕೆ ಗೊತ್ತಾ? ಆ ದೇವರು ನಿಮ್ನ ರಕ್ಷಣೆ ಮಾಡ್ತಾ ಇದ್ದಾನೆ, ಬೇಗ ತಿನ್ಸಪ್ಪ ಅಂತ ಹೇಳ್ತಾನೆ. ಆಗ ವಿವೇಕ್, ತಿನ್ಸೋದೇ ಒಂದು ದೊಡ್ಡ ಕತೆ ಆಗಿದೆ ನನಗೆ, ಹೇಗೆ ತಿನ್ನಿಸ್ಲಿ ಇವಳಿಗೆ ಅಂತ ಅನ್ಕೊಂಡು ಒಂದು ತುತ್ತನ ಗೌರಿಗೆ ತಿನ್ನಿಸ್ತಾನೆ. ಆಗ ಗೌರಿ, ಏನ್ರಿ ತಿನ್ನಿಸ್ರಿ, ನಾನೇನು ಕೈ ಕಚ್ಚಲ್ಲ ನಿಮ್ದು ಅಂತ ಹೇಳ್ತಾ ಇರ್ತಾಳೆ. ಆಗ ಗೌರಿ ತಾನೊಂದು ತುತ್ತನ ತಗೊಂಡು ವಿವೇಕ್ಗೆ ತಿನ್ಸೋಕೆ ಶುರು ಮಾಡ್ತಾಳೆ. ನೀವು ನನ್ನ ಬಿರಳ ಆರಾಮಾಗಿ ಕಚ್ಬೋದು ರೀ, ನಾನೇನು ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ತಮಾಷೆ ಮಾಡ್ತಾ ವಿವೇಕ್ಗೆ ಎಲ್ಲ ಪ್ರಸಾದನ ತಿನ್ನಿಸ್ತಾಳೆ. ಈ ಕಡೆ ಕಾಂತಲಕ್ಷ್ಮಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ನೋಡಿದೇನೆ ಅಕ್ಕ, ನೋಡೆ ಎಷ್ಟೊಂದು ಖುಷಿಯಾಗಿದ್ದಾರೆ, ನೋಡೆ ನನಗಂತೂ ತುಂಬಾನೇ ಖುಷಿ ಆಗ್ತಿದೆ ಅಕ್ಕ ಅಂತ ಮಾತಾಡ್ತಾ ಇರ್ತಾರೆ. ಈ ಕಡೆ ವಿವೇಕ್ ಮುಖಾನ ಊದಿಸ್ಕೊಂಡು ಪ್ರಸಾದನ ತಿಂತಾ ಇರ್ತಾನೆ. ಈ ಕಡೆ ಕಾಂತಲಕ್ಷ್ಮಿ ಮತ್ತು ಅಕ್ಕ, ಬಾರೆ ಅಕ್ಕ, ಇನ್ನೆಲ್ಲ ಮುಗೀತಲ್ವಾ, ಇನ್ನು ಹೋಗ್ಬಿಡೋಣ, ಅವ್ರ ಕಣ್ಣಿಗೆ ಏನಾದ್ರು ಬುದ್ರೆ ಮುಗಿದೋಯ್ತು ಕತೆ, ಮತ್ತೆ ರಾಮಾಯಣ ಮಹಾಭಾರತನೇ ಮಾಡ್ಬಿಡ್ತಾರೆ ಅವರು ಅಂತ ಅನ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಆಗ ಸಡನ್ಲಿ ದೀನಬಂಧು ಕುಟುಂಬದವರು ಇವ್ರ ಎದುರಿಗೆ ಬಂದೇ ಬಿಡ್ತಾರೆ. ಆಗ ಅಕ್ಕ, ಅಲ್ಲೋಡಿ ಬಂದೇ ಬಿಟ್ರು ಕಣೆ, ಏನೇ ಮಾಡೋದು, ತಪ್ಪಿಸ್ಕೊಳಿಕಂತ ತಪ್ಪಿಸ್ಕೊಳೆ ಅಂತ ಅನ್ಕೊಂಡು ಸೆರಗ್ನ ಹಾಕೊಂಡು ಅಕ್ಕ ಆ ಕಡೆಗೆ ಹೋಗಿ ಬಚ್ಚಿಟ್ಕೊಂಡೇ ಬಿಡ್ತಾಳೆ. ಆದ್ರೆ ಕಾಂತಲಕ್ಷ್ಮಿ ಹಾಗೆ ನಿಂತ್ಕೊಂಡು ನೋಡೋಕೆ ಶುರು ಮಾಡ್ಬಿಡ್ತಾಳೆ. ಕಾಂತಲಕ್ಷ್ಮಿನ ಅವರೆಲ್ಲರೂ ನೋಡೇ ಬಿಡ್ತಾರೆ. ನೋಡ್ಕೊಂಡು ಇವಳೇನು ಇಲ್ಲಿ ಬಂದಿದ್ದಾಳೆ ಅಂತ ಅನ್ಕೊಂಡು ಹಾಗೆ ನೋಡ್ತಾ ನಿಂತ್ಕೊಂಡ್ಬಿಡ್ತಾರೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಅಂಡ್ ಟೇಕ್ ಕೇರ್.